ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಲಾಸ್ಟ್ ಥರ್ಸ್ಡೇ ವ್ಲಾಗ್ ನೋಡ್ರಿ. ಇದು ಗುರುವಾರದ ವ್ಲಾಗ್. ಇದು ಬುಧವಾರದ ವ್ಲಾಗನ್ನು ನಾನು ನಿನ್ನೆ ಶೇರ್ ಮಾಡಿದ್ದೀನಿ. ಇದು ಗುರುವಾರದ ವ್ಲಾಗು. ಬೆಳಗ್ಗೆನ ಇವತ್ತು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡತ್ತಿದ್ನಿ, ಹಂಗೆ ಚಿತ್ರಾನ್ನ ಮಾಡತ್ತಿದ್ದು ನೋಡ್ರಿ. ಸಾರದು ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು, ಯಾಕಂದ್ರೆ ಡೈಲಿ ಸಾಂಬಾರು ಮಾಡಕತ್ತಿದ್ನಿ. ಅದಕ್ಕಾಗಿ ಇವತ್ತು ಸಾರು ಮಾಡೋದು ಬೇಡ, ಬರೀ ಚಿತ್ರಾನ್ನ ಮಾಡಿರಾತಂತೇಳಿ ಚಿತ್ರಾನ್ನ ಮಾಡಕತ್ತಿದ್ನಿ. ಚಿತ್ರಾನ್ನ, ಬದ್ನಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ, ಜೋಳದ ರೊಟ್ಟಿ ಮಾಡತ್ತಿದ್ನಿ. ಪಲ್ಯ ಮಾಡೋಕ್ಕೆಲ್ಲ ಹೆಂಚಿಟ್ಟು ರೈಸ್ ಮಾಡೋಕ್ಕಿಟ್ಟಿದ್ದೆ, ವೈಟ್ ರೈಸು. ಆಮೇಲೆ ಒಗ್ಗರಣೆ ಹೆಚ್ಚಿರಾತಂತೇಳಿ ಮಾಡೋಕ್ಕಿಟ್ಟು ಈ ಕಡೆ ಸಾನ್ವಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಕತ್ತೀನಿ ನೋಡ್ರಿ. ಆಕೆಗೆ ಸ್ಕೂಲಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ಇವಾಗ ತಲೆ ಬಾಚತ್ತೀನಿ. ದಿನ ಒಂದೇ ಜುಟ್ಟು ಹಾಕೊಂಡು ಹೋಗಿಳು, ಇವಾಗ 2 ಜುಟ್ಟ ಬೇಕಂದ್ಲು, ಹಾಗಾಗಿ ಇವತ್ತು 2 ಜುಟ್ಟ ಹಾಕಿನಿ ನೋಡ್ರಿ. ಅಕ್ಕಿ ಕೂದಲು ಸ್ವಲ್ಪ ಉದ್ದ ಬಂದವು ನೋಡ್ರಿ. ಈ ಕಡೆ ಜುಟ್ಟನೂ ಹಾಕೋಕ್ಕಾಗಂಗಿಲ್ಲ, ಜಡೆನೂ ಹಾಕೋಕ್ಕಾಗಂಗಿಲ್ಲ. ಹಂಗೆ ಅಂದ್ರೆ ತೀರಾ ಉದ್ದನೂ ಇಲ್ಲ ಜಡೆ ಹಾಕುವಷ್ಟು, ಆಮೇಲೆ ಜುಟ್ಟ ಹಾಕುವಷ್ಟು ಶಾರ್ಟನೂ ಇಲ್ಲ. ಹಂಗೆ ಬಂದುಬಿಟ್ಟವು. ಜಡೆ ಹಾಕಬೇಕನ್ನಿ, ಅದಕ್ಕೆ ಬೇಡ ಜುಟ್ಟನ ಬೇಕಂದ್ಲು. ಅದಕ್ಕಾಗಿ ಜಡೆ ಹಾಕಿ ಅದಕ್ಕೆ ಸ್ಮೂದಿ ರೆಡಿ ಮಾಡಿ ನೋಡ್ರಿ. ಎಲ್ಲನೂ ಮಿಕ್ಸಿಗೆ ಹಾಕಿಟ್ಟು ನಾನು ಈಗ ಸ್ನಾನ ಮಾಡ್ಸಕ್ಕೆ ಹೋಗಿದ್ನಿ. ಬಂದ ತಕ್ಷಣ ಇವಾಗ ಮಿಕ್ಸಿಗೆ ಹಾಕಿನಿ. ಅದನ್ನು ಜ್ಯೂಸ್ ರೆಡಿ ಆಯಿತು. ಸಾನ್ವಿಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇನು ಕೊಡಕತ್ತಿದ್ನಿ. ಈ ಕಡೆ ಚಿತ್ರಾನ್ನ ಮಾಡತ್ತೇನೆ ನೋಡ್ರಿ. ಸಿಂಪಲ್ ಆಗಿರೋಂಥ ಚಿತ್ರಾನ್ನ. ನಾವಂತೂ ಇವಾಗ ನಾಷ್ಟ ಮಾಡೋದು ನಿಲ್ಲಿಸಿರೋದ್ರಿಂದ ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ ಇದೆಲ್ಲನೂ ಯಾವಾಗಾದರೂ ರೇರ್ ನಾನು ಮಾಡೋದು. ಹಂಗಾಗಿಬಿಟ್ಟತ್ತೀಗ ಬೆಳಗ್ಗೆನ ಎಲ್ಲ ಅಡುಗೆ ಮಾಡೋದ್ರಿಂದ ಬೆಳಗ್ಗೆನ ಊಟ ಆಗಿಬಿಡ್ತದೆ ನಮ್ದು. ನಾಷ್ಟ ಬದಲು ಊಟನ ಮಾಡಿಬಿಡ್ತೀವಿ. ನಮ್ಮ ಮನೆಯವ್ರು ಮಧ್ಯಾಹ್ನನೂ ಅದನ್ನ ತಿನ್ಕೊಂಡ್ಬಿಡ್ತಾರೆ, ಬಾಕ್ಸಿಗೆ ಕಳಿಸಿರ್ತೀನಿ. ನಾನಂತೂ ಊಟ ಮಾಡೋಂಗಿಲ್ಲ, ಹಾಗಾಗಿ ಚಿತ್ರಾನ್ನ, ಅವಲಕ್ಕಿ ಎಲ್ಲ ರೇರಾಗಿ ಮಾಡಿಬಿಟ್ಟಿರ್ತಾನೆ. ನಾನು ಅಡುಗೆನ ಮಾಡ್ತೀನಿ. ಮತ್ತು ಬೆಳಗ್ಗೆದ ಅಡುಗೆ ಉಳಿದ್ರೆ ರಾತ್ರಿ ನಾನು ಚಪಾತಿ ಅಷ್ಟು ಮಾಡಿಬಿಡ್ತೀನಿ. ಅಕಸ್ಮಾತ್ ಬೆಳಗ್ಗೆದ ಅಡುಗೆ ಎಲ್ಲ ಖಾಲಿ ಆಗಿತ್ತಂದ್ರಷ್ಟೇ ನಾನು ರಾತ್ರಿಗೆ ಏನಾದರೂ ನಾಷ್ಟ ಮಾಡಿಬಿಡ್ತೇನೆ ನೋಡ್ರಿ. ರಾತ್ರಿ ಒಂದು ಹೊತ್ತಿಗೆ ಮತ್ತು ಚಪಾತಿ ಮಾಡೋದು, ರೊಟ್ಟಿ ಮಾಡೋದು, ಪಲ್ಯ ಮಾಡೋದು ಅಂಥದ್ದೆಲ್ಲ ಏನು ಮಾಡೋದಿಲ್ಲ. ಬರೀ ಒಂದು ಹೊತ್ತಿಗೆ ಅಷ್ಟಲ್ಲ, ಏನರ ನಾಷ್ಟ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೀವಿ. ಇವಾಗ ಚಿತ್ರಾನ್ನ ಆಯಿತು. ದಿನ ಸಾಂಬಾರು ಮಾಡಕತ್ತಿದ್ನಿ, ಇವತ್ತು ಚಿತ್ರಾನ್ನ ಮಾಡೇನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಭಾಳ ಇಷ್ಟ ಚಿತ್ರಾನ್ನ, ಹಾಗಾಗಿ ಚಿತ್ರಾನ್ನ ಮಾಡೀನಿ. ಈ ಕಡೆ ಹಿಂಡಿ ಮಾಡತ್ತೇನೆ ನೋಡ್ರಿ. ಅಂದ್ರೆ ಕೊಬ್ಬರಿ ಹಿಂಡಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಇಷ್ಟು ಹಾಕಿ ನಾವು ಇದಕ್ಕೆ ನೀರದು ಏನು ಹಾಕಬಾರ್ದು. ಹಂಗನ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು ನೋಡ್ರಿ. ಜೋಳದ ರೊಟ್ಟಿ ಜೋಡಿ ಭಾಳ ಟೇಸ್ಟ್ ಚಲೋ ಇರ್ತದೆ. ಹಾಗಾಗಿ ಈ ಕಡೆ ಸಾನ್ವಿದನು ಟೈಮ್ ಆಗಿತ್ತು, ಸ್ಕೂಲ್ ಟೈಮ. ಆಕಿನ ಸ್ಕೂಲಿಗೆ ಬಿಡಾಕೊಂಟೇನಿ ನೋಡ್ರಿ. ಇನ್ನಕಿನ ಬಿಟ್ಟು ಬಂದು ನಾನು ಬದ್ನಿಕಾಯಿ ಪಲ್ಯಕ್ಕಷ್ಟು ಒಗ್ಗರಣೆ ಹಾಕಿ ರೊಟ್ಟಿ ಮಾಡಬೇಕಿತ್ತು ನೋಡ್ರಿ. ರಂಗೋಲಿನೂ ಹಾಕಿದ್ದೀನಿ. ಹಿಂದಿನ ದಿವಸ ನಾನು ಬಾಗ್ಲ ತೊಳೆದಿದ್ದಿ, ಹಾಗಾಗಿ ಇವತ್ತು ಬೆಳಗ್ಗೆ ತೊಳೆದಿಲ್ಲ, ಬರೀ ರಂಗೋಲಿ ಅಷ್ಟೇ ಹಾಕಿದ್ದೀನಿ. ಪಪ್ಪಾಯ ನೋಡ್ರಿ, ನಮ್ಮ ಮನೆ ಹತ್ರ ಗಿಡ ಅದು ಮೊದಲು ಸಣ್ಣದಿತ್ತು, ಈಗ ದೊಡ್ಡದಾಗಿ ಅದ್ರಾಗ ಹಣ್ಣು ಕಾಯಿ ಎಲ್ಲ ಬಿಟ್ಟಾವು. ಆದ್ರೆ ನಮಗೆ ಕಿತ್ಕೊಳಕ್ಕೆ ಆಗಂಗಿಲ್ಲ, ಒಂಚೂರು ದೂರ ಐತದು. ನಾವು ಕಿತ್ಕೊಳ್ಳೇ ಇಲ್ಲ ನೋಡ್ರಿ. ಒಂದೊಂದು ಎಲ್ಲ ಗುಬ್ಬೆಲ್ಲ ಕಡಿದು ಅಲ್ಲೇ ಉದುರಿ ಬಿದ್ದು ವೇಸ್ಟ್ ಆಗಿಬಿಟ್ಟು. ಬದ್ನಿಕಾಯಿ ಪಲ್ಯ ಮಾಡೀನಿ. ಸಾನ್ವಿನ ಬಿಟ್ಟು ಬಂದು ಬದ್ನಿಕಾಯಿ ಪಲ್ಯ ಮಾಡಿ ಕುದಿಯಾಕಿಟ್ಟನಿ. ಇವಾಗ ನಮ್ಮವ್ವ ಊರಿಂದ ತುಪ್ಪ ಕೊಟ್ಟು ಕಳಿಸಿದ್ಲು ನೋಡ್ರಿ. ಅದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಕೊಟ್ಟು ಕಳಿಸಿದ್ಲಕ್ಕೆ. ಇವಾಗ ನಾನು ಅದನ್ನು ಸ್ಟೀಲ್ ಡಬ್ಬಿಗೆ ಹಾಕ್ಕೊಳಕತ್ತೀನಿ. ಇದು ಎಮ್ಮೆ ತುಪ್ಪ, ನನಗಂತೂ ಭಾಳ ಇಷ್ಟ. ಇದು ನಮಗಿಲ್ಲೇ ಎಮ್ಮೆ ಹಾಲು ಸಿಗಂಗಿಲ್ಲ, ಹಾಗಾಗಿ ತುಪ್ಪ ಮಾಡ್ಕೊಳಕ್ಕೂ ಆಗೋದಿಲ್ಲ. ಆಕಳ ಹಾಲು ಹಾಕಿಸ್ಕೊತೀವಿ ನಾವು, ಅದರದ್ದು ತುಪ್ಪ ಮಾಡ್ಕೊಂಡಿರ್ತಾನೆ. ಆದರೆ ಎಮ್ಮೆ ತುಪ್ಪ ಇರಲಿಲ್ಲ ನೋಡ್ರಿ. ಅದಕ್ಕಾಗಿ ನಮ್ಮವ್ವ ಹೇಳಿದ್ದು ನಾನು. ನಮ್ಮ ತಂಗಿ ಕೆನೆ ಇಟ್ಟು ಆಕಿ ಕೊಟ್ಟಿದ್ಲು, ನಮ್ಮವ್ವ ಕಡದು ತುಪ್ಪ ಕಾಶಿ ಕೊಟ್ಟಾಳು ನೋಡ್ರಿ. ಹಾಗಾಗಿ ಅದನ್ನೆಲ್ಲನೂ ಒಂದು ಬೇರೆ ಡಬ್ಬಿಗೆ ತೆಗೆದಿಟ್ಕೊಂಡು ಇವಾಗ ರೊಟ್ಟಿ ಮಾಡ್ಬೇಕು ನೋಡ್ರಿ. ರೊಟ್ಟಿದೊಂದೇ ಕೆಲಸ ಇತ್ತೀಗ, ಎಲ್ಲ ಮುಗಿಸಿದ್ನಿ. ಪಲ್ಯ ಹಿಂಡಿ ಮಾಡಿದ್ನಿ, ಚಿತ್ರಾನ್ನೂ ರೆಡಿಯಾಗಿತ್ತು. ಇವಾಗ ರೊಟ್ಟಿ ಬಡಿಯಾಕತ್ತೀನಿ. ಭಾಳ ದಿವಸ ಆಗಿತ್ತು ನಾನು ರೊಟ್ಟಿ ಮಾಡಿರಲಿಲ್ಲ, ಇವಾಗ ರೊಟ್ಟಿ ಮಾಡಾಕತ್ತೀನಿ. ಹಿಟ್ಟಿರಲಿಲ್ಲ ಅಂತೇಳಿ ಮಾಡೇ ಇರಲಿಲ್ಲ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಶಬರಿಮಲೈಕ ಸ್ವಾಮಿ ಮಾಲೆ ಹಾಕೊಂಡವ್ರು ಊರಿಗೆ ಹೋಗಿ ವಾಪಸ್ ಬರುವಾಗ ಹಿಟ್ಟು ತೊಗೊಂಡು ಬಂತಾರು. ಅದಕ್ಕೋಸ್ಕರ ಈಗ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಮೊನ್ನೆನೂ ಒಂದು ದಿವಸ ಮಾಡಿದ್ನಿ, ಇವತ್ತು ರೊಟ್ಟಿ ಮಾಡತ್ತೀನಿ. ಒಂದು ದಿವಸ ರೊಟ್ಟಿ, ಒಂದು ದಿವಸ ಚಪಾತಿ ಮಾಡ್ಬೇಕಂತ ಅನ್ಕೋತೀನಿ. ಆದ್ರೆ ಆಗಂಗೇನೇ ಇಲ್ಲ ನೋಡ್ರಿ. ಯಾಕಂದ್ರೆ ಮಧ್ಯದಲ್ಲಿ ಒಂದೊಂದು ದಿವಸ ಇಡ್ಲಿ, ದೋಸೆ ಈ ಥರ ಎಲ್ಲ ಮಾಡಿದಾಗ ಅವತ್ತೆಲ್ಲ ನಾನು ರೊಟ್ಟಿ ಗಿಟ್ಟಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಆದ್ರೆ ರೊಟ್ಟಿ ತಿನ್ನಬೇಕು, ಭಾಳ ಹೆಲ್ತಿಗೆ ಒಳ್ಳೇದಿದು ರೊಟ್ಟಿ.
ನಮ್ಮ ಕಡೆ ಅಂತೂ ದಿನ ನೋಡ್ರಿ ಏನೋ ಮನ್ಯಾಗ ನಾಷ್ಟ ಮಾಡಲಿ ಏನೋ ಮಾಡಲಿ ಎಷ್ಟು ಯಾವುದೇ ಥರ ವೆರೈಟಿ ಮಾಡಿರೂ ರೊಟ್ಟಿ ಮಾತ್ರ ಬೇಕು ನಮ್ಮ ಸೈಡ. ಹಂಗೆ ಅಂದ್ರೆ ನಮಗೇನು ಆ ಥರ ಏನಿಲ್ಲ, ನಮ್ಗೆ ನಡೀತತಿ ಒಟ್ಟು 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ನಾನು ಮಾಡಿರ್ತೀನಿ. ದಿನ ಅಂತೂ ಮಾಡೋಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ದಿನ ತಿನ್ನಕ್ಕೂ ಆಗೋದಿಲ್ಲಲ್ಲ. ಹಾಗಾಗಿ ಚಪಾತಿ ಮಾತ್ರ ಒಂದು ದಿನ ಬಿಟ್ಟು ಒಂದು ದಿನ, ಇಲ್ಲ ದಿನ ಹಿಂಗೆ ಅದು ನಡೀತತಿ. ಆದರೆ ರೊಟ್ಟಿ ಮಾತ್ರ ನಾನು ಡೈಲಿ ಮಾಡೋಂಗಿಲ್ಲ. ಇವಾಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗಕತ್ತಾವು. ಇವತ್ತು ನಮ್ಮ ಮನೆಯವ್ರ ಬಾಕ್ಸಿಗೇನು ನಾನು ರೊಟ್ಟಿನ ಕೊಡಕತ್ತಿದ್ನಿ. ನನಗೆ ಅಷ್ಟೊಂದು ಇನ್ನೂ ನೀಟಾಗಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಅಂದ್ರೆ ಈಗ ನಮ್ಮ ಅದು ಮಾಡ್ತಾರಲ್ಲ ಅಷ್ಟು ಸಾಫ್ಟಾಗಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ನನಗೆ ಯಾವ ಥರ ಬರ್ತದಲ್ಲ ಅದೇ ಥರ ನಾನು ರೊಟ್ಟಿ ಮಾಡ್ತೀನಿ. ಆದರೆ ಆವಾಗ ಬಿಸಿ ತಿನ್ನುವಾಗ ರೊಟ್ಟಿ ಚಲೋ ಇರ್ತಾವೆ. ನಾನು ಮಾಡಿದ್ದು ಮಧ್ಯಾಹ್ನಕ್ಕೆ ಅನ್ಕೊಡಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿರ್ತಾವೆ. ಅದಕ್ಕೋಸ್ಕರನೇ ನಾನು ಮಾಡೋಕ್ಕೆ ಹೋಗೋದಿಲ್ಲ ರೊಟ್ಟಿ. ನಮ್ಮ ಮನೆಯವ್ರ ಬಾಕ್ಸಿಗೆ ಕೊಟ್ಟು ಕಳಿಸಿರು ಮಧ್ಯಾಹ್ನಕ್ಕೆ ಅವ್ರಿಗೆ ತಿನ್ನೋಕ್ಕಾಗತ್ತೋ ಇಲ್ಲೋ ಅಂತೇಳಿ ನಾನು ರೊಟ್ಟಿ ಮಾಡೋಕ್ಕೆ ಹೋಗಂಗಿಲ್ಲ. ರಾತ್ರಿ ನಾನು ರೊಟ್ಟಿ ಮಾಡಿರ್ತೀನಿ. ಅವಾಗಾದರೆ ನಾವು ಬಿಸಿ ಬಿಸಿ ಅಲ್ಲೇ ತಿಂದುಬಿಡ್ತೇವೆ, ಹಾಗೇನು ಅನ್ಸಂಗಿಲ್ಲ. ಆದರೆ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ತಿನ್ಬೇಕಂತಂದ್ರೆ ಸ್ವಲ್ಪ ಗಟ್ಟಿ ಆಗ್ತಾವೆ. ಅದು ಎಷ್ಟು ವರ್ಷದಿಂದ ನಾನು ರೊಟ್ಟಿ ಮಾಡಾಕತ್ತೀನಿ, ಖರೆ ನನಗೆ ಆ ಥರ ರೊಟ್ಟಿ ಮಾಡೋಕ್ಕೆ ಇನ್ನೂ ಬರ್ವತ್ತು ನೋಡ್ರಿ. ರೊಟ್ಟಿ ಮಾಡಿ ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಟೇನಿ. ಪಲ್ಯ, ಹಿಂಡಿ, ಮೊಸರು ಮತ್ತು ನಮ್ಮ ಊರಿಂದ ನಮ್ಮ ಅತ್ತೆ ಅಗಸಿ ಹಿಂಡಿ ಆಮೇಲೆ ಶೇಂಗಾದ ಹಿಂಡಿ ಕೊಟ್ಟಿದ್ರು. ಅದನ್ನು ಹಚ್ಚಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ನಿ. ಹಂಗೆ ಅವ್ರದ್ದು ಲಂಚ್ ಬಾಕ್ಸನ್ನು ರೆಡಿ ಮಾಡಿದೆ ನೋಡ್ರಿ. ಚಿತ್ರಾನ್ನ ಆಮೇಲೆ ಸ್ವಲ್ಪ ಮೊಸರು ಹಾಕಿದ್ದೀನಿ. ಈ ತೆಂಗಿನಕಾಯಿ ಹಿಂಡಿ ಮಾಡಿರ್ತಾವಲ್ಲ ಇದಕ್ಕೆ ಮೊಸರು ಇರಬೇಕು ಅಂದ್ರನ ಅದು ಟೇಸ್ಟ್ ಅನ್ನಿಸ್ತತಿ. ಮತ್ತು ಈ ಹಿಂಡಿ ನಾವು ಜೋಳದ ರೊಟ್ಟಿ ಜೋಡಿ ತಿಂದ್ರನ ಟೇಸ್ಟ್ ಇರ್ತೈತಿ. ಚಪಾತಿ ಜೋಡಿದು ಅಷ್ಟೊಂದೇನು ಸರಿ ಕಾಂಬಿನೇಷನ್ ಅನಿಸಲ್ಲದ. ರೊಟ್ಟಿ ಜೋಡಿನ ಚಲೋ ಆಕತ್ತೆ ನೋಡ್ರಿ. ಹಾಗಾಗಿ ಇವತ್ತು ಮಾಡಿದ್ನಿ. ಮಾಡಿ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡೀನಿ. ಅವ್ರಿಗೆ 2 ರೊಟ್ಟಿ ಹಾಕಿದ್ದೇನೆ. ಅವ್ರಂತೂ ಇವಾಗ ಇತ್ತೀಚೆಗೆ 2 ಚಪಾತಿ 2 ರೊಟ್ಟಿ ಅಷ್ಟೇ ಓದಿರ್ತಾರೋ, ಜಾಸ್ತಿ ಒಯ್ಯಂಗಿಲ್ಲ. ಅದಕ್ಕಾಗಿ ಸಣ್ಣ ಡಬ್ಬಿ ಒಳಗೆ ಹಾಕಿರ್ತೀನಿ. ಸಣ್ಣವಿದ ಡಬ್ಬಿ ಒಳಗೆ ಹಾಕಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ಊಟ ಮಾಡಕತ್ತೀನಿ ನೋಡ್ರಿ. ಟೈಮ್ ಇವಾಗ ಒಂದು 11 ಗಂಟೆ ಆಗಿರ್ಬೋದು. ನಾನು ನಮ್ಮ ಮನೆಯವ್ರು ಹೋದ ತಕ್ಷಣ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡೋಂಗಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೋತೀನಿ, ಯಾಕಂದರೆ ಬೆಳಗ್ಗೆ ಎದ್ದಾಗಿಂದ ಕೆಲಸ ಮಾಡಿರ್ತಾನಲ್ಲ. ಹಾಗಾಗಿ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಹೋಗಿ ಅಂದ್ರೆ ಪೂಜೆ ಗೀಜೆ ಅವರೆಲ್ಲ ಮುಗಿಸಿ ಹೋಗಿರ್ತಾರಲ್ಲ. ಪೂಜಾದೇನು ಕೆಲಸ ಇರೋಂಗಿಲ್ಲ ನನಗೆ. ಬರೀ ಯಾವತ್ತು ನಾನು ಕ್ಲೀನ್ ಮಾಡಿ ಪೂಜೆ ಮಾಡ್ತಾನಲ್ಲ ಅವತ್ತಷ್ಟೇ ನಂದು ಪೂಜೆ ಕೆಲಸ. ಇಲ್ಲಾಂದ್ರೆ ದಿನ ನಮ್ಮ ಮನೆಯವ್ರನ್ನ ಅವರ ದೀಪ ಹಚ್ಚಿ ಹೋಗ್ಬಿಟ್ಟಿರ್ತಾರೋ. ಅದಕ್ಕಾಗಿ ಅದೊಂದು ಕೆಲಸ ಇರೋದಿಲ್ಲ ನನಗೆ. ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನ್ಗಿನ್ ನೋಡ್ತೀನಿ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಮಾಡ್ತೀನಿ. ನನ್ನ ನಾಷ್ಟ ಇವಾಗ ದಿನ ಲೇಟಾಗಿ ಮಾಡಿ ಅದು ರೂಢಿಯಾಗಿಬಿಟ್ಟತಿ. ಬೇಗ ತಿನ್ನೋಕ್ಕಾಗೋದಿಲ್ಲ ನನಗೆ. ಹಾಗಾಗಿ 11-11:30ವರೆಗೆ ನಾನು ನಾಷ್ಟ ಮಾಡ್ತೀನಿ. ಬೇಗ ಕೆಲಸ ಮುಗಿದ್ರೂ ಅಷ್ಟೇ ಲೇಟಾಗೇನೆ ಮಾಡಿರ್ತೀನಿ. ಮಾಡಿ ಇವಾಗ ಸ್ವಲ್ಪ ಬಟ್ಟೆ ಹೊಲಿಯೋ ಬಂದಿದ್ದು ನನಗೆ, ಅಂದ್ರೆ ಜಿಗ್ಜ್ಯಾಗ್ ಮಾಡೋ ಬಂದಿದ್ದು. ಅವನ್ನ ಮಾಡಕತ್ತೀನಿ ನೋಡ್ರಿ. ಒಂದು 5 ಸ್ಯಾರಿ ಅವರು ಸುಮಾರು ಕೊಟ್ಟು 1 ವಾರ ಆಗಿತ್ತು, ನಾನು ಮಾಡೇ ಇರಲಿಲ್ಲ. ಅವ್ರ ಆಂಟಿ ಬೆಳಗ್ಗೆ ಫೋನ್ ಮಾಡಿದರು, ಸ್ಯಾರಿ ರೆಡಿ ಆಗ್ಯಾವನ ಅಂಥೇಳಿ. ಅದಕ್ಕಾಗಿ ಇವತ್ತೆಲ್ಲ ಬೇಗ ಮುಗಿಸಿರಾತಂಥೇಳಿ ಮಾಡಕತ್ತೀನಿ ನೋಡ್ರಿ. ಹಿಂದಿನ ದಿವಸ ಮಾಡ್ಬೇಕಂತೇಳಿ ತೊಗೊಂಡು ಅದರ ದಾರ ಇರಲಿಲ್ಲ 1-2. ಅದಕ್ಕಾಗಿ ನಾನು ಬಿಟ್ಬಿಟ್ಟಿದ್ನಿ. ಮತ್ತು ಅಂಗಡಿಗೆ ಹೋಗಿ ದಾರ ಎಲ್ಲ ತೊಗೊಂಡು ಬಂದಿದ್ನಿ. ಇವಾಗ ಎಲ್ಲನೂ ಜಿಗ್ಜ್ಯಾಗ್ ಮಾಡತ್ತೀನಿ. ಬರೀ ಜಿಗ್ಜ್ಯಾಗ್ ಅಷ್ಟೇ, ಫಾಲ್ ಎಲ್ಲ ಏನಿಲ್ಲ. ಬರೀ ಜಿಗ್ಜ್ಯಾಗ್ ಮಾಡೋದಷ್ಟೇ ಇತ್ತು. ಬೇಗ ಆಗಿಬಿಡ್ತದೆ ಅದು. ಹಾಗಾಗಿ ಫಸ್ಟ್ ಸ್ಯಾರಿ ಎಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಂಡು ಅವರು ಹೇಳಿ ಹೋಗಿದ್ರು ನನಗೆ ಒಂಚೂರನ ಕಟ್ ಮಾಡಿ ತೆಗೀರಿ ಅಂತೇಳಿ ಮಾರ್ಕ್ ಮಾಡಿ ಕೊಟ್ಟು ಹೋಗಿದ್ರು. ಹಾಗಾಗಿ ಒಂದು ಸ್ವಲ್ಪನ ನಾನು ಕಟ್ ಮಾಡಿ ತೆಗೆದಿವಾಗ ಜಿಗ್ಜ್ಯಾಗ್ ಮಾಡಕತ್ತೀನಿ. ಇದು ಜಿಗ್ಜ್ಯಾಗ್ ಮಾಡಬೇಕಾದ್ರೆ ಒಂದೊಂದು ಸ್ಯಾರಿಗೂ ಒಂದೊಂದು ದಾರ ಚೇಂಜ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೆ. ಈ ದಾರ ಮೇಲ್ಗಡೆನೂ ದಾರ ಚೇಂಜ್ ಮಾಡಬೇಕು, ಕೆಳಗೂ ದಾರ ಚೇಂಜ್ ಮಾಡಬೇಕು. 2 ಕಡೆ ದಾರ ಎಲ್ಲ ಚೇಂಜ್ ಮಾಡಿಕೊಂಡು ಹೊಲಿಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೆ. ಮಿಷಿನ್ನ ನಾನು ಈ ಥರ ಇಟ್ಕೊಂಡಿದ್ದೇನೆ ನೋಡ್ರಿ. ಯಾಕಂದ್ರೆ ಯೂಟ್ಯೂಬ್ದಾಗ ಗಿಲ್ಲಿ ನಟಂದು ಕಾಮಿಡಿ ಬರ್ತದಲ್ಲ, ಅದನ್ನು ಹಾಕ್ಕೊಂಡು ನಾನು ಕೆಲಸ ಮಾಡಕತ್ತಿದ್ನಿ. ಅವರಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರಲ್ಲ, ಅವ್ರದ್ದು ಕಾಮಿಡಿ ವೀಡಿಯೋಸ್ ಎಲ್ಲ ಇರ್ತಾವಲ್ಲ ಹಳಿವ, ಅವನ್ನ ಯೂಟ್ಯೂಬ್ದಾಗ ಹಾಕಿ ಬಿಟ್ಬಿಟ್ಟಿರ್ತೀನಿ. ಅದನ್ನು ನೋಡ್ಕೊಂತ ನಾನು ಹೊಲಿಯತ್ತೀನಿ ನೋಡ್ರಿ. ಆ ಕಡೆ ಮಿಷಿನ್ ಇಟ್ಕೊಂಡು ಹೊಲಿಯಕ್ಕತ್ರ ಕಾಣಿಸಂಗಿಲ್ಲ. ಅದಕ್ಕಾಗಿ ಮಿಷಿನ್ ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡಿದ್ನಿ. ಈ ಕಡೆ ನಾನು ಟಿ ವಿ ನೋಡ್ಕೊತ ನಾನು ಹೊಲಿಯಕತ್ತಿದ್ದೆ. ನನಗಂತೂ ಹೊಲದ್ದೇನೋ ಇಲ್ಲೋ ಅಂತ ಅನಿಸ್ತು. ಹಂಗೆ ಟೈಮ್ ಪಾಸ್ ಆಯ್ತು. ಎಲ್ಲನೂ ಹೊಲದು ನೋಡ್ರಿ. ಹೊಲಿದು ಈಗ ಸಾನ್ವಿನೂ ಸ್ಕೂಲಿಂದ ಕರ್ಕೊಂಡು ಬಂದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಲ್ಗಡೆ ಹೋಗೋಕೆ ರೆಡಿ ಆಗಕತ್ತಾಳು. ಯಾಕಂದ್ರೆ ಸಾನ್ನಿಧ್ಯಾಗ ಆಡ್ಸೋಕೆ ಬಾ ಅಂತ ಹೇಳಿದ್ರು ಅವ್ರು. ಫಸ್ಟ್ ಬಂದಕ್ಕೆ ನಮ್ಮ ಮನೆಗೆ ಬಂದಿರಲಿಲ್ಲಕ್ಕಿ, ಮ್ಯಾಲೆ ಹೋಗಿದ್ಲು. ಈಗ ರೆಡಿಯಾಗಿ ಮತ್ತೆ ಹೊಂಟಾಳು ನೋಡ್ರಿ. ಏನು ಹೇಳ್ಬೇಕಾ? ಹಾಡು ನೋಡು, ಹಾಡ
ಸಾನ್ವಿ ಸ್ಕೂಲಿಂದ ಬಂದು ಮೇಲ್ಗಡೆ ಹೋಗಿಳು ನೋಡ್ರಿ ಸಾನಿಧ್ಯ ನಿಂಬಲ್ಲಿ ಆಟಾಡೋಕ್ಕೆ. ಇವಾಗ ಬಂದು ಹೋಮ್ವರ್ಕ್ ಮಾಡತ್ತ. ಎಡಿಷನ್ ಕೊಟ್ಟಾರ ಇವತ್ತಿಗೆ ಫಸ್ಟ್ ಟೈಮ. ಹಾಗಾಗಿ ಈ ಥರ ಹೇಳ್ಕೊಟ್ಟಿನಿ ನೋಡ್ರಿ ಆಕೆಗೆ ಕೌಂಟ್ ಮಾಡೋಕೆ ಈಸಿ ಆಗಲಿ ಅಂತೇಳಿ. ಮುಂಚೆ ಅವರು ಮ್ಯಾಮ್ ಹೇಳ್ಕೊಟ್ಟಿದ್ರು, ಆದರೆ ಇವಾಗ ಹೇಳ್ಕೊಟ್ಟಿಲ್ಲಂತ. ಸರಿ ಹಿಂಗೆ ಮಾಡಂತೇಳಿ ಕೊಟ್ಟೀನಿ. 5 ಅದು ಜಾಸ್ತಿ ಐತಿ. 5 ಎಷ್ಟು ಬಿಟ್ಟು 2 ವರ್ಡ್ಸ್ 7 ಹಾಕಿದೆಯಲ್ಲ. 5 + 5 ಎಷ್ಟು? 5 ಆಮೇಲೆ +5 ಕೌಂಟ್ ಮಾಡು. 5 ಆದಮೇಲೆ 6 7 8 9 10. ಅಷ್ಟೇ 5 10 ಬರೀ ಆನ್ಸರ್ 10. ಒಂದು ಹೋಮ್ವರ್ಕ್ ಮುಗೀತು. ಅದೇ ಒಂದು ಮ್ಯಾಥ್ಸ್ ಮುಗೀತು. ಈಗ ಇಂಗ್ಲೀಷ್ ಕೊಟ್ಟಾರ ನೋಡ್ರಿ. ನಂದು ಸ್ಯಾರಿ ಜಿಗ್ಜಾಗ್ ಹಾಕಿನಿ, ಎಲ್ಲ ರೆಡಿ ಮಾಡಿಟ್ಟನಿ. ಈಗ ಅವ್ರಿಗೆ ಫೋನ್ ಮಾಡೀನಿ ಅಂದ್ರೆ ಬಂದು ತೊಗೊಂಡು ಹೋಗ್ತಾರೋ. ಏಷ್ಯಾ, ಆಫ್ರಿಕಾ, ಯುರೋಪ್. ಬರ್ರಿ ಬೇಗ ಬರ್ರಿ. ಮಧ್ಯಾಹ್ನ ಹೋಮ್ವರ್ಕ್ ಎಲ್ಲ ಮುಗಿಸಿ ಸಾನ್ವಿ ಮೇಲ್ಗಡೆ ಸಾನಿಧ್ಯನ ಆಟ ಆಡ್ಸಕ್ಕೆ ಹೋಗ್ತೇನೆ ಅಂತೇಳಿ ಹೋಗಿ ಸಂಜೆ ಮುಂದೆ ಬಂದ್ಲು ನೋಡ್ರಿ. ಬಂದಾದ್ಮೇಲೆ ತಿನ್ನಕ್ಕೆ ಏನಾರ ಬೇಕಂತ ಕೇಳಕತ್ತಿದ್ಲು. ಹಾಗಾಗಿ ನಾನು ಮಕಾನ ಫ್ರೈ ಮಾಡಿಕೊಡ್ತೇನೆ ಅನ್ನಿ. ಸರಿ ಆಯಿತು ಮಾಡಮ್ಮ ಅಂದ್ಲು. ನನಗೆ ಆಕೆಗೆ ಇಬ್ರಿಗೂ ಕೂಡಿ ಮಕಾನ ಫ್ರೈ ಮಾಡಿದ್ದು ನೋಡ್ರಿ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿದ್ನಿ. ಆಮೇಲೆ ಅದಕ್ಕೆ ಉಪ್ಪು, ಖಾರ, ಮ್ಯಾಗಿ ಮಸಾಲ ಹಾಕಿ ಫ್ರೈ ಮಾಡಿದ್ನಿ. ಟೇಸ್ಟ್ ಅಂತೂ ಚಲೋ ಭಾಳ ಇರ್ತಾವೆ. ನಾವು ಕುರ್ಕುರೆ ತಿಂತೇವಲ್ಲ ಅದೇ ಥರನೂ ಟೇಸ್ಟ್ ಇರ್ತಾವೆ. ಹಾಗಾಗಿ ಇವತ್ತು ಮಾಡ್ಕೊಂಡು ತಿಂದು ಕೆಳಗಡೆನ ಕೂತ್ಕೊಂಡಿದ್ನ್ಯಾನ. ಅಜ್ಜಿ ಬಂದು ಸುಮಾರು ಹೊತ್ತು ನನ್ನ ಜೊತೆ ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ಬಾ ಮೇಲ್ಗಡೆ ಹೋಗೋಣ ಅಂತಂದರು. ನಾನು ಅವ್ರ ಜೋಡಿ ಮ್ಯಾಲೆ ಬಂದು ನೋಡ್ರಿ. ಯಾಕಂದ್ರೆ ನಂದೇನು ಕೆಲಸ ಇರಲಿಲ್ಲ. ಸಂಜೆಗೆ ಬರೀ ಕಸ ಗುಡಿಸೋದು ಅಷ್ಟೇ ಇತ್ತು. ನಾನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿದ್ನಿ. ಇನ್ನು 5 ಗಂಟೆ ಆಗಿತ್ತು. ಇನ್ನು 1 ಅವರ್ ಏನು ಮಾಡೋದು ಬಿಡು, 6 ಗಂಟೆ ಕಸ ಗುಡಿಸಿರಾತಂತೇಳಿ ಕೂತಿದ್ನಿ. ಅಜ್ಜಿ ಮ್ಯಾಲೆ ಹೋಗೋಣ ಬಾ ಅನ್ನಂತಲೇ ಅವ್ರ ಜೋಡಿ ಬಂದು ನೋಡ್ರಿ. ಮೇಲ್ಗಡೆ ಕೂತ್ಕೊಂಡಿದ್ವಿ ಇಬ್ಬರು ಮಾತಾಡ್ಕೊಂತ. 1 ತಾಸು ಕೂತ್ಕೊಂಡು ಮಾತಾಡಿದ್ದೀವಿ. ಹಂಗೆ ನಮ್ಮ ಮನೆಯವ್ರು ಬಂದಾದ್ಮೇಲೆ ಕೆಳಗಡೆ ಬಂದು ನಾನು ಮನೆಯೆಲ್ಲ ಕಸ ಗುಡಿಸೀನಿ. ಆಮೇಲೆ ಸಾನ್ವಿ, ಸ್ನಿಗ್ಧ, ಆಮೇಲೆ ಸಾನಿಧ್ಯ 3 ಜನ ಬಂದು ಆಟ ಆಡಕತ್ತಿದ್ರು. ನಮ್ಮ ಮನೆಯವರು ಸ್ವಲ್ಪ ಅವರಿಗೆ ಆಟ ಆಡ್ಸಕತ್ತಿದ್ರು ನೋಡ್ರಿ. ಇನ್ನೂ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ. ಸಾನ್ವಿ ಆಟ ಆಡಿಸಂತಾನಂತಲೇ ಹಂಗೆ ಆಟ ಆಡ್ಸಕತ್ತಿದ್ರು. ಇನ್ನು ರಾತ್ರಿಗೆ ಅಡುಗೆ ಕೆಲಸ ಮಾಡಬೇಕಿತ್ತು. ಇನ್ನು ಅಡುಗೆ ಕೆಲಸನ ಶುರು ಮಾಡ್ಬೇಕು ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಹಳೆ ವೀಡಿಯೋಸನ್ನು ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.